ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. 2027ರ ಜನಗಣತಿಯ ಮೊದಲ ಹಂತದ ವೇಳಾಪಟ್ಟಿಯನ್ನ ಕೇಂದ್ರ ಗೃಹ ಸಚಿವಾಲಯ ಪ್ರಕಟಿಸಿದೆ. ಕೋವಿಡ್ ಸಮಯದಲ್ಲಿ ವಿಳಂಬವಾಗಿದ್ದ ಜನಗಣತಿ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 31ರವರೆಗೂ ನಡೆಯಲಿದೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ಜನಗಣತಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ಒಟ್ಟು ಈ 6 ತಿಂಗಳ ಅವಧಿ ಒಳಗೆ ನಿಗದಿಪಡಿಸುವ ನಿರ್ದಿಷ್ಟ 30 ದಿನಗಳಲ್ಲಿ ಮನೆಗಳ ಪಟ್ಟಿ ಕಾರ್ಯವನ್ನ ಕೈಗೊಳ್ಳಲಿದೆ. 30 ದಿನಗಳ ಪ್ರಕ್ರಿಯೆ ಆರಂಭವಾಗುವ ಮುನ್ನವೇ 15 ದಿನಗಳ ಕಾಲ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಇರುತ್ತೆ. ಹಾಗಾದ್ರೆ ಈ ಜನಗಣತಿ ಪ್ರಕ್ರಿಯೆಯ ಅನುದಾನವೆಷ್ಟು ನೋಡೋದಾದ್ರೆ 1948ರ ಜನಗಣತಿ ಕಾಯ್ದೆಯ ನಿಬಂಧನೆಗಳು ಮತ್ತು 1990ರ ಜನಗಣತಿ ನಿಯಮಗಳ ಅನುಸಾರ ಈ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೆಲವು ವಾರಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಜನಗಣತಿ ಪ್ರಕ್ರಿಯೆಗೆ 11,718 ಕೋಟಿ ರೂಪಾಯಿ ಅನುದಾನ ನೀಡುವ ಪ್ರಸ್ತಾವಕ್ಕೆ ಒಪ್ಪಿಗೆ ಸೂಚಿಸಿತ್ತು. ಹಾಗಾದ್ರೆ ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತೆ ಈ ಜನಗಣತಿ ನೋಡುವುದಾದ್ರೆ 2026ರ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ನಡೆಯುವ ಮೊದಲ ಹಂತದ ಜನಗಣತಿಯ ವೇಳೆ ಮನೆಗಳ ಗಣತಿ ನಡೆಯುತ್ತೆ. 2027ರ ಫೆಬ್ರವರಿಯಲ್ಲಿ ಜನರ ಗಣತಿ ನಡೆಯುತ್ತೆ. ಕೋವಿಡ್-19 ಕಾರಣದಿಂದಾಗಿ 2021ರಲ್ಲಿ ನಡೀಬೇಕಿದ್ದ ಜನಗಣತಿ ಮುಂದೂಡಲ್ಪಟ್ಟಿತ್ತು. ಈಗ ಮೊದಲ ಹಂತದ ಕಾರ್ಯಕ್ರಮದ ವೇಳಾಪಟ್ಟಿ ಬಿಡುಗಡೆಯಾಗಿದೆ. ಇದು 10 ವರ್ಷಕ್ಕೊಮ್ಮೆ ನಡೆಯುವ ಮಹತ್ವದ ಸಮೀಕ್ಷೆ. ಈ ಜನಗಣತಿಯನ್ನ 2 ಹಂತಗಳಲ್ಲಿ ನಡೆಸಲಾಗುತ್ತೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮಾಡಲಾಗುತ್ತೆ ಮತ್ತು ವಸತಿ ಸಮೀಕ್ಷೆ ನಡೆಯುತ್ತೆ. 2ನೇ ಹಂತದಲ್ಲಿ ಜನಸಂಖ್ಯೆಯನ್ನ ಎಣಿಕೆ ಮಾಡಲಾಗುತ್ತೆ. ಆದರೆ ಲಡಾಖ್, ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ಗಳ ಕೆಲವು ಭಾಗಗಳಿಗೆ ಇದು ಅನ್ವಯಿಸುವುದಿಲ್ಲ. ಡಿಜಿಟಲ್ ಗಣತಿಗೆ ಅವಕಾಶ. ಇದರ ಬಗ್ಗೆ ನೋಡೋದಾದ್ರೆ ಇದೇ ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ಜನಗಣತಿ ನಡೆಯೋದಷ್ಟೇ ಅಲ್ಲದೆ ಜಾತಿ ಗಣತಿಯೂ ನಡೆಯುತ್ತೆ. ರಾಜ್ಯದಲ್ಲಿ ಮನೆ ಸಮೀಕ್ಷೆ ಆರಂಭವಾಗುವ 15 ದಿನಗಳ ಮೊದಲೇ ಜನಗಣತಿ ಆಪ್ ಅಥವಾ ಪೋರ್ಟಲ್ ಮೂಲಕ ಸ್ವಯಂ ಮಾಹಿತಿಯನ್ನ ದಾಖಲಿಸಬಹುದು. ಡಿಜಿಟಲ್ ಸುರಕ್ಷತೆಗಾಗಿ ಸೂಕ್ತ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸರ್ಕಾರ ಮಾಹಿತಿಯನ್ನ ಹಂಚಿಕೊಂಡಿದೆ. 2 ಹಂತಗಳಲ್ಲಿ ಗಣತಿ ನಡೆಯಲಿದ್ದು ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ನಡೆಯುತ್ತೆ. ಇದು ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30, 2026ರ ನಡುವೆ ನಡೆಯುತ್ತೆ. 2ನೇ ಹಂತದಲ್ಲಿ ಜನಸಂಖ್ಯಾ ಗಣತಿ ನಡೆಯಲಿದ್ದು ಇದು ಫೆಬ್ರವರಿ 28, 2027ರ ಒಳಗಾಗಿ ಪೂರ್ಣಗೊಳ್ಳುತ್ತೆ. ಸಾರ್ವಜನಿಕರು ಹಾಗಾದ್ರೆ ಭಾಗವಹಿಸುವುದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ, ನಿಮ್ಮ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮನೆ ಗಣತಿ ಕಾರ್ಯ ಆರಂಭವಾಗುವ 15 ದಿನಗಳ ಮೊದಲು ಈ ಸ್ವಯಂ ದಾಖಲಾತಿಗೆ ಅವಕಾಶವನ್ನ ನೀಡಲಾಗುತ್ತೆ. ನೀವು ಸ್ವಯಂ ದಾಖಲಾತಿ ಮಾಡದಿದ್ರೆ ಸರ್ಕಾರದಿಂದ ನೇಮಕಗೊಂಡ ಗಣತಿದಾರರು ನಿಮ್ಮ ಮನೆಗೆ ಭೇಟಿ ನೀಡುತ್ತಾರೆ. ಗಣತಿದಾರರು ಕೇಳುವಂತಹ ಪ್ರಶ್ನೆಗಳಿಗೆ ನಿಖರ ಮಾಹಿತಿಯನ್ನ ನೀವು ನೀಡಬೇಕು. ಅವರು 2 ರೀತಿಯ ಪ್ರಶ್ನಾವಳಿಗಳನ್ನ ಹೊಂದಿರುತ್ತಾರೆ. ಒಂದು ಮನೆ ಮತ್ತು ವಸತಿಗೆ ಸಂಬಂಧಪಟ್ಟಿದ್ದು, ಮತ್ತೊಂದು ಜನಸಂಖ್ಯಾ ವಿವರಗಳಿಗೆ ಸಂಬಂಧಪಟ್ಟದ್ದು. ಈ ಬಾರಿಯ ಜನಸಂಖ್ಯಾ ಗಣತಿಯ ಹಂತದಲ್ಲಿ ನಾಗರಿಕರು ತಮ್ಮ ಜಾತಿ ಗುರುತನ್ನ ಸಹ ದಾಖಲಿಸಬೇಕಾಗತ್ತೆ. ಹಾಗಾದ್ರೆ ಈ ಗಣತಿಯನ್ನ ಯಾರು ಮಾಡ್ತಾರೆ? ಜನಗಣತಿಗಾಗಿ ಈ ಬಾರಿ ಸುಮಾರು 30 ಲಕ್ಷ ಕ್ಷೇತ್ರ ಕಾರ್ಯಕರ್ತರನ್ನ ಬಳಸಿಕೊಳ್ಳಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಕರು ಸೇರಿದ್ದಾರೆ. ಅವರು ತಮ್ಮ ಶಾಲಾ ಕಾರ್ಯದ ಜೊತೆಗೆ ಜನಗಣತಿ ಕೆಲಸವನ್ನ ನಿರ್ವಹಿಸಬೇಕಾಗುವ ಸಾಧ್ಯತೆ ಇದೆ. ರಿಯಲ್ ಟೈಮ್ನ ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗಾಗಿ ಪೋರ್ಟಲ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ನೋಡಿದ್ರಲ್ಲ, ಈ ಬಾರಿ ಜಾತಿ ಜನಗಣತಿ ಮತ್ತು ಜನಗಣತಿ ಸೇರಿದಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಮತ್ತು ಗಣತಿಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ ಅಂತ ಭಾವಿಸ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.